ಹೇ ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಷಯ ಅಂದರೆ ನನ್ನ ಮಗನ ಬರ್ಡೇ. ಅದರಿಂದ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹರಕೆ ಹೊತ್ಕೊಂಡಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಮನೇಲಿ ಪೂಜೆ ಎಲ್ಲ ಆಯಿತು. ಇನ್ನು ಬರ್ತ್ಡೇ ಬಾಯ್ನ ರೆಡಿ ಮಾಡಬೇಕಲ್ಲ. ಫೈನಲ್ ಲುಕ್ ಈ ಥರ ಇತ್ತು. ನನ್ನ ಬರ್ತ್ಡೇ ಬಾಯ್ ರೆಡಿ ಆಗಿದ್ದಾನೆ ನೋಡಿ. ಇನ್ನು ಅಲ್ಲಿಂದ ಹೊರಟಿದ್ದೆ ನಮ್ಮ ಕಬ್ಬಾಳಮ್ಮನ ನೋಡಕ್ಕೆ. ಹೆತ್ತವಳಂತೆ ಸಲಹುವಳು ತಾಯಿ ಮಕ್ಕಳ ಮನದೋಳು ನೆಲೆಸಿಗಳು, ಮುತ್ತೈದೆ ಕೊರಳ ಮಾಂಗಲ್ಯ ತಾನಾಗಿ ಹೆಣ್ಣಿನ ಜನ್ಮಕ್ಕೆ ಒಲಿದವಳು. ಅದೆಷ್ಟೊತ್ತು ಹೋಯ್ತೀವೋ ನಮ್ಮಮ್ಮ ಕಬ್ಬಾಳಮ್ಮನ ನೋಡಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಹೋಯ್ತಾ ನಮ್ಮ ಮದರ್ ಇಂಡ್ಲನ ಎತ್ತಾಕೊಂಡು ಹೋದ್ವಿ. ಇವರೇ ನಮ್ಮ ಮದರ್ ಇಂಡ್ಲ, ನಮ್ಮಮ್ಮ. ಅಲ್ಲಿಂದ ದಾಸಪ್ಪರ ಹತ್ರ ರೊಟ್ಟಿ ಕುಸ್ಕೊಂಡು ದರ್ಶನಕ್ಕಂತ ಹೋದ್ವಿ. ದರ್ಶನ ಆಯಿತು. ತುಂಬ ಕಮ್ಮಿ ಜನ ಇದ್ದರು. ಆಮೇಲೆ ನನ್ನ ಮಗನ ಬರ್ತಡೆ ಅಂತಂದ್ವಿ. ಸರಿ ಅಂತ ಅಂದ್ಬಿಟ್ಟು ಅವರು ದೇವ್ರ ಹತ್ರ ಇದ್ದಿದ್ದು ಹಾರನೇ ನನ್ನ ಮಗನ ಕೊರಳಿಗೆ ಹಾಕಿಬಿಟ್ಟು ಬೊಟ್ಟಿಗೆ ಆಶೀರ್ವಾದ ಮಾಡಿ ಕಳಿಸೋದು. ನಾವು ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ನಮ್ಮ ಕೈಲಾದ ಜನಕ್ಕೆ ಊಟ ಹಾಕ್ತೀವಿ ನನ್ನ ಮಗನ ಹುಟ್ಟಿದ ದಿನ ಅಂತ. ಎಲ್ಲರಿಗೂ ಹಾಕಿದ್ವಿ. ಆಮೇಲೆ ನನ್ನ ಮಗ ಅಂತೂ ಯಾರೋ ಬಂದಿದ್ರು ಟಮಟೆ ಹುಡುಗಿಯವರು, ಅವ್ರ ಜೊತೆ ಆಟ ಆಡ್ತಾ ಇದ್ದೆ, ಹಿಂಗೆ ಆಡ್ತಾ ಇದ್ದವ್ರು. ಇವ್ರ ಜೊತೆ ಒಂದು ಸ್ವಲ್ಪ ತಾಡಿ ಅವ್ರ ಅಪ್ಪನ ಜೊತೆ ಈ ಥರ ಡ್ಯಾನ್ಸ್ ಆಡೋನೆ. ಅವ್ರ ಅಪ್ಪನ ಜೊತೆ ಆಡಿ ಸ್ವಲ್ಪ ಚಿಕ್ಕ ಸೆಲೆಬ್ರೇಷನ್ ಆಯಿತು. ಅವ್ರ ಮಾವ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡಿ ಸ್ವಲ್ಪ ಚಿಕ್ಕದಾಗೇನೋ ಪಾಲ್ಟಿ ಥರ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ನನ್ನ ಮಗನಿಗೆ ಒಂದು ಚಿಕ್ಕ ಗಿಫ್ಟು ಅವ್ನು ತುಂಬ ದಿನ ಕೇಳ್ತಾ ಇದ್ದ. ಅದರಿಂದ ನಾವು ಇವಾಗ ಕೊಡೋ ಟೈಮ್ ಬಂದೈತೆ. ಬಟ್ ಅವನಿಗೆ ಗೊತ್ತಿಲ್ಲ, ಸರ್ಪ್ರೈಸು. ಅದು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ನೀವು ಮಾಡಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ.